ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ GPSTR ಮತ್ತು HSTR ಬಗ್ಗೆ ಏನು ನಿಮಗೆ ಒಂದಷ್ಟು ಡೌಟ್ಸ್ ಇತ್ತು. ಡೌಟ್ಸ್ ಮೀನ್ಸ್ ಕ್ವೆಶನ್ ಪೇಪರ್ ಬಗ್ಗೆ, ಯಾವಾಗ ಕ್ವೆಶನ್ ಪೇಪರ್ ಪ್ಯಾಟ್ರನ್ ಬಿಡ್ತಾರೆ, ಮಾಡೆಲ್ ಕ್ವೆಶನ್ ಪೇಪರ್ ಯಾವಾಗ ಬಿಡ್ತಾರೆ ಅಂತ ಕೇಳ್ತಾನೆ ಇದ್ರಿ. ಸೊ ಇವತ್ತು ನಿನ್ನೆ ಮಾಡೆಲ್ ಕ್ವೆಶನ್ ಪೇಪರ್ನ ಬಿಟ್ಟಿದ್ದಾರೆ. HSTR, GPSTR ಮತ್ತು PSTRಗೆ ಸಂಬಂಧಪಟ್ಟ ಹಾಗೆ ಜನರಲ್ ಪೇಪರ್ ಆ್ಯಂಡ್ ಸ್ಪೆಸಿಫಿಕ್ ಪೇಪರ್ಸ್ ಆಲ್ಸೋ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಎಸ್ಪೆಷಲಿ ದಿಸ್ ವಿಡಿಯೋ ಯಾವುದ್ರ ಬಗ್ಗೆ ಆಗಿರುತ್ತೆ, GPSTR ಮಾಡೆಲ್ ಕ್ವೆಶನ್ ಪೇಪರ್ ಆಗಿರುತ್ತೆ. GPSTRನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 1 ಪೇಪರ್ 1 ಬಂದ್ಬಿಟ್ಟು ಎಲ್ರಿಗೂ ಕಾಮನ್ ಆಗಿರುತ್ತಲ್ವ. ಸೊ ಪೇಪರ್ 1 ಯಾವ ರೀತಿ ಕೊಟ್ಟಿದ್ದಾರೆ, ಹೆಂಗಿದೆ ಕ್ವೆಶನ್ ಪೇಪರ್ ಅಂತ ನೋಡ್ತಾ ಹೋಗೋಣ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸೊ ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಇರುತ್ತೆ ನಿಮಗೆ ಕ್ವೆಶನ್ ಪೇಪರ್ ಪ್ಯಾಟ್ರನ್ನು. 100 ಮಾರ್ಕ್ಸಿಗಿರುತ್ತೆ. ನಮಗೆ 2 ಅವರ್ ಟೈಮ್ ಇರುತ್ತೆ. ಓಕೆ, 2 ಗಂಟೆಗಳ ಕಾಲ ಸಮಯದಲ್ಲಿ ನಾವು 100 ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡಬೇಕಾಗುತ್ತೆ, ಆನ್ಸರ್ ಮಾಡಬೇಕಾಗುತ್ತೆ. ಇಲ್ಲಿ ನಮಗೆ ಮುಂಚೆ ಎಲ್ಲ ಸಾಮಾನ್ಯ ಜ್ಞಾನ ಆಗಿರ್ಬೋದು, ಪ್ರಚಲಿತ ಘಟನೆಗಳಾಗಿರ್ಬೋದು, ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು ಮತ್ತು ಹೆಲ್ತ್ ಎಜುಕೇಷನು, ಶೈಕ್ಷಣಿಕ ಮನೋವಿಜ್ಞಾನ ಎಲ್ಲವನ್ನೂ ಕೂಡ ಏನು ಮಾಡ್ತಾಯಿದ್ರು, ಮಿಕ್ಸ್ ಮಾಡಿ ಕೊಡ್ತಾಯಿದ್ರು, ರೈಟ್. ಅದು ನಮಗೆ ಯಾವ ಸೆಕ್ಷನ್ ಯಾವುದು ಅಂತ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ಇವಾಗ ಏನು ಮಾಡಿದ್ದಾರೆ, ಸೆಕ್ಷನ್ ಮಾಡಿದ್ದಾರೆ. ಇವಾಗ ಸೆಕ್ಷನ್ 1 ಬಂದ್ಬಿಟ್ಟು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ. ಸೊ GPSTR ಅಲ್ಲಿ ಸಾಮಾನ್ಯ ಜ್ಞಾನ ಎಷ್ಟು ಮಾರ್ಕ್ಸ್ ಸಿಗಿದೆ, 15 ಮಾರ್ಕ್ಸ್ ಸಿಗಿದೆ ಅಲ್ವಾ. ಸೊ 15 ಮಾರ್ಕ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ನೋಡಿ, ಇಲ್ಲಿ 16ನೇ ಕ್ವೆಶನಿಂದ ಪ್ರಚಲಿತ ವಿದ್ಯಮಾನ ಎಷ್ಟು ಮಾರ್ಕ್ಸ್ಗೆ, 15 ಮಾರ್ಕ್ಸ್ಗೆ ಇರುತ್ತೆ. ಸೊ ನೆಕ್ಸ್ಟು 30 ಎಷ್ಟು ಕ್ವೆಶನ್ ಆಗುತ್ತೆ, ಅವಾಗ 30 ಕ್ವೆಶನ್ ಆಗುತ್ತೆ ಅಲ್ವಾ. ಸೊ ಸೆಕ್ಷನ್ 3 ಬಂದುಬಿಟ್ಟು ಸಾಮಾನ್ಯ ಕನ್ನಡ. ಸೊ ಈ ರೀತಿ ಸೆಕ್ಷನ್ಗಳನ್ನಾಗಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ಆವಾಗ ನಮ್ಗೆ ಈಸಿ ಆಗುತ್ತೆ, ನಾವು ಯಾವ ಪಾರ್ಟಿಗೆ ಆನ್ಸರ್ ಮಾಡ್ತಾ ಇದ್ದೀವಿ, ಎಷ್ಟು ಕ್ವೆಶನ್ನು ಅವ್ರು ಹೇಳಿರೋ ಥರನೇ ಬಂದಿದೆಯಾ, ಏನು ಸಾಮಾನ್ಯ ಜ್ಞಾನ 15 ಮಾರ್ಕ್ಸು, ಪ್ರಚಲಿತ ವಿದ್ಯಮಾನ 15 ಮಾರ್ಕ್ಸು ಎಲ್ಲ ನೀಟಾಗಿ ಡಿವೈಡ್ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಓಕೆ, ಸೊ ಇವಾಗ ಯಾವ ರೀತಿ ಕ್ವೆಶನ್ಸ್ಗಳನ್ನ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸೆಕ್ಷನ್ 1 ಸಾಮಾನ್ಯ ಜ್ಞಾನ ಅಂತ ಇದೆ. ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಕ್ವೆಶನ್ ಕೇಳಿದ್ದಾರೆ, ಅಂಡಮಾನ್ ನಿಕೋಬಾರ್ನಲ್ಲಿ ಎಷ್ಟು ದ್ವೀಪಗಳಿವೆ ಅಂತ ಕೇಳಿದ್ದಾರೆ. ಬಟ್ ಏನು ಇಲ್ಲಿ ಕೊಟ್ಟಿರ್ತಕ್ಕಂತಹ ಕ್ವೆಶನ್ಸ್ ನಾನು ಆಲ್ರೆಡಿ ಕ್ವೆಶನ್ ಪೇಪರ್ ನೋಡಿದ್ದೀನಿ. ಬಟ್ ಈ ಕ್ವೆಶನ್ ಪೇಪರ್ ಹೆಂಗಿದೆ ಅಂತಂದರೆ ತುಂಬ ಈಸಿ ಇದೆ. ಈ ಥರ ಕ್ವೆಶನ್ಸ್ನ ಏನಾದರೂ ಕೊಟ್ಬಿಟ್ರೆ ಎಲ್ಲರೂ ಕೂಡ ರ್ಯಾಂಕ್ ಬಂದುಬಿಡ್ತಾರೆ. ನೋಡೋಣ ಇಲ್ಲಿ ಯಾವ ಥರ ಕ್ವೆಶನ್ಸ್ ಕೊಟ್ಟಿದ್ದಾರೆ ಅಂತ ನಿಮಗೂ ಗೊತ್ತಾಗಲಿ. ಇಲ್ಲಿ ಬಂದುಬಿಟ್ಟು ಅಂಡಮಾನ್ ನಿಕೋಬಾರ್ನಲ್ಲಿ ಎಷ್ಟು ದ್ವೀಪಗಳಿವೆ ಅಂತ ಕ್ವೆಶನ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, 51, 231, 223, 100 ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಬಂದುಬಿಟ್ಟು ಅಂಡಮಾನ್ ನಿಕೋಬಾರ್ನಲ್ಲಿ ಇರ್ತಕ್ಕಂತಹ ದ್ವೀಪಗಳ ಸಂಖ್ಯೆ ಎಷ್ಟು, 204 ಅಲ್ವಾ. ಸೊ ಲಕ್ಷದ್ವೀಪದಲ್ಲಿ ಇರ್ತಕ್ಕಂತಹ ದ್ವೀಪಗಳ ಸಂಖ್ಯೆ ಎಷ್ಟು, 43. ಸೊ ಹಾಗಾಗಿ ಓವರ್ ಆಲ್ ಇಂಡಿಯಾದಲ್ಲಿ ಎಷ್ಟು ಏನು ದ್ವೀಪಗಳಿರುವಂಥದ್ದು, 247 ದ್ವೀಪಗಳು ಅಂತ ಇರೋವಂಥದ್ದು. ಬಟ್ ಇಲ್ಲಿ ಆಪ್ಷನ್ಸಲ್ಲಿ ಯಾವುದೇ ರೀತಿಯಾದಂತಹ 247 ಅಥವಾ 204 ಅನ್ನೋದನ್ನು ಕೊಟ್ಟಿಲ್ಲ. ಸೊ ಹಾಗಾಗಿ ಈ ಒಂದು ಅಂದರೆ ಇದು ಜಸ್ಟ್ ನಿಮಗೆ ಮಾಡೆಲ್ ಅಷ್ಟೇ, ಮಾದರಿ ಈ ರೀತಿ ಕೊಟ್ಟಿರ್ತಾರೆ ಅಂತ. ಓಕೆ, ನೆಕ್ಸ್ಟ್ ಎರಡನೇ ಒಂದು ಕ್ವೆಶನ್ ನೋಡಿ, ಇಲ್ಲಿ ಭೂದಾನ ಚಳುವಳಿಯನ್ನು ಆರಂಭಿಸಿದವರು ಯಾರು ಅಂತ ಇದೆ. ಇದು ತುಂಬ ಈಸಿ ಕ್ವೆಶ್ಚನು. ಭೂದಾನ ಚಳುವಳಿಯನ್ನು ವಿನೋಬಾ ಭಾವೆ ಅವರು ಪ್ರಾರಂಭ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ನು, ಮ್ಯಾಕ್ಮೋಹನ್ ಗಡಿರೇಖೆ ಇರೋದು ಎಲ್ಲಿ ಅಂತ ಕೇಳಿದ್ದಾರೆ. ಸೊ ಗಡಿರೇಖೆಗಳ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಅರಿವಿರಬೇಕು. ಮ್ಯಾಕ್ಮೋಹನ್ ಬಂದ್ಬಿಟ್ಟು ಇಲ್ಲಿ ಭಾರತ ಆ್ಯಂಡ್ ಚೀನಾ ಮ್ಯಾಕ್ಮೋಹನ್ ಗಡಿರೇಖೆ ಇರೋವಂಥದ್ದು. ಓಕೆ, ನೆಕ್ಸ್ಟ್ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿರುವಂತಹ ರಾಜ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟು ಏನು ರಾಜ್ಯಗಳಿದ್ದಾವೆ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಅಂತ. ಸೊ 50, 52, 54, 58. ಸರಿಯಾದ ಉತ್ತರ ಎಷ್ಟು, 50 ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ 5ನೇ ಪ್ರಶ್ನೆ, ಕನ್ನಡದ ಪ್ರಹಸನ ಪಿತಾಮಹ ಅಂತ ಯಾರಿಗೆ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಜನರಲ್ ಬರುವಂಥದ್ದು, ಇದು ಯಾವುದೇ ಟೆಕ್ಸ್ಟ್ ಬುಕ್ಕಲ್ಲಿ ಇರಲ್ಲ ನಿಮಗೆ. ಕನ್ನಡದ ಪ್ರಹಸನ ಪಿತಾಮಹ ಅಂತ ಹೇಳ್ಬಿಟ್ಟು ಯಾರಿಗೆ ಕರೀತಾರೆ, TP ಕೈಲಾಸಂ ಅವರಿಗೆ ಕನ್ನಡದ ಪ್ರಹಸನ ಪಿತಾಮಹ ಅಂತ ಹೇಳಿ ಕರೆಯುವಂಥದ್ದು. ಓಕೆನಾ. ಆ್ಯಂಡ್ ನೆಕ್ಸ್ಟು ಮಹಾತ್ಮ ಗಾಂಧೀಜಿ ಜಲವಿದ್ಯುತ್ ಯೋಜನೆಯು ಯಾವ ನದಿಯ ನೀರನ್ನು ಬಳಸುತ್ತೆ ಅಂತ ಕೇಳಿದ್ದಾರೆ. ಸೊ ಶರಾವತಿ, ಚಿತ್ರಕಾಳಿ, ವರಾಹಿ ಅಂತ ಇದೆ. ಏನಿರ್ಬೋದು ಆನ್ಸರ್ ಹಾಗಾದರೆ ಇದಕ್ಕೆ? ಆಪ್ಷನ್ 1 ಶರಾವತಿ ನದಿ ಅನ್ನೋದು ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಶರಾವತಿ ನದಿ ನೀರನ್ನು ಬಳಸ್ಕೊಳ್ಳುತ್ತೆ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಗೋರೂರಿನಲ್ಲಿ ನಿರ್ಮಿಸಿರುವ ಹೇಮಾವತಿ ಜಲಾಶಯ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಹೇಮಾವತಿ ಜಲಾಶಯ ಯಾವ ಜಿಲ್ಲೆನಲ್ಲಿದೆ ಅಂತ ಹೇಳಿದ್ರೆ ಆಪ್ಷನ್ 4 ಹಾಸನದಲ್ಲಿ ಇದು ಇರುವಂಥದ್ದು. ಸೊ ಗೋರೂರಿನಲ್ಲಿ ನಿರ್ಮಿಸಿರ್ತಕ್ಕಂತಹ ಹೇಮಾವತಿ ಜಲಾಶಯ ಬಂದ್ಬಿಟ್ಟು ಹಾಸನ ಜಿಲ್ಲೆಯಲ್ಲಿ ಇರುವಂಥದ್ದು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಂದರೆ KSRTC ರಾಷ್ಟ್ರೀಕರಣಗೊಂಡಿದ್ದು ಯಾವಾಗ ಅಂತ ಕೇಳಿದ್ದಾರೆ. ಯಾವಾಗ ರಾಷ್ಟ್ರೀಕರಣ ಆಯಿತು ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಆಪ್ಷನ್ 1 1956, 1972, 1948, 1965 ಅಂತ ಇದೆ.
ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ಆನ್ಸರು ಇದಕ್ಕೆ 1961ರಲ್ಲಿ KSRTC ಏನು ರಾಷ್ಟ್ರೀಕರಣ ಆಗಿದ್ದು. ಬಟ್ ಇಲ್ಲಿ ಆಪ್ಷನಲ್ಲಿ 1961 ಅಂತ ಎಲ್ಲೂ ಇಲ್ಲ. ಸೊ ಹಾಗಾಗಿ 1956 ಅಥವಾ 1965 ಅಂತ ಹತ್ತಿರದ ಅಥವಾ ಅಂದಾಜು ಆನ್ಸರ್ನ ನಾವು ಮಾಡಬೇಕು. ಓಕೆ, ಅಂದರೆ ಇದು ಜಸ್ಟ್ ಮಾಡೆಲ್ ಅಷ್ಟೇ, ಈ ರೀತಿ ಇರುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್, ಶಂಕರಾಚಾರ್ಯರು ಜನಿಸಿದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಕಾಲಡಿ, ಕೇರಳದ ಕಾಲಡಿಯಲ್ಲಿ ಅವರು ಜನಿಸುವಂಥದ್ದು. ರೈಡರ್ ಕಪ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ? ರೈಡರ್ ಕಪ್ ಅನ್ನೋದು ಗಾಲ್ಫ್. ಓಕೆ, ಗಾಲ್ಫ್ಗೆ ಸಂಬಂಧಪಟ್ಟಿರುವಂಥದ್ದು. ರಷ್ಯಾ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು? ನ್ಯಾಷನಲ್ ಕ್ರೀಡೆ ಯಾವುದು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ನ್ಯಾಷನಲ್ ಸ್ಪೋರ್ಟ್ಸ್ ಯಾವುದು ರಷ್ಯಾ ದೇಶದ್ದು ಅಂತ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಐಸ್ ಹಾಕಿ ಅಥವಾ ಬ್ಯಾಂಡಿ ಅಂತ ಹೇಳಿ ಕರೀತಾರೆ. ಸೊ ಆಪ್ಷನ್ ನಂಬರ್ 1 ಇದು ರಷ್ಯಾ ದೇಶದ ಒಂದು ಏನು ರಾಷ್ಟ್ರೀಯ ಕ್ರೀಡೆ ಆಗಿರುತ್ತೆ. ನೆಕ್ಸ್ಟು, ಅಮುಕ್ತ ಮೌಲ್ಯದ ಕಾದಂಬರಿಯ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಅಮುಕ್ತ ಮೌಲ್ಯ ಕೃತಿಯನ್ನು ಬರೆದಿದ್ದು ಯಾರು ಅಂತ. ಆಪ್ಷನ್ ಬಾಣಭಟ್ಟ, ಶ್ರೀಕೃಷ್ಣ ದೇವರಾಯ, ಕಾಳಿದಾಸ, ಲಕ್ಷ್ಮೀಶ ಅಂತ ಇದೆ. ಆಪ್ಷನ್ 2 ಶ್ರೀಕೃಷ್ಣ ದೇವರಾಯ ಅಮುಕ್ತ ಮೌಲ್ಯ ಕಾದಂಬರಿಯ ಕರ್ತೃ. ಇದು ಬಂದ್ಬಿಟ್ಟು ಯಾವ ಭಾಷೆಯಲ್ಲಿದೆ? ಹಾಗಾದರೆ ತೆಲುಗು ಭಾಷೆಯಲ್ಲಿ ಈ ಒಂದು ಕೃತಿ ಇರುವಂಥದ್ದು. ಆಯಿತಾ. ನೆಕ್ಸ್ಟ್, ಭಾರತದ ಎಜುಸ್ಯಾಟ್ ಶೈಕ್ಷಣಿಕ ಉದ್ದೇಶದ ಉಪಗ್ರಹವನ್ನು ಕಕ್ಷೆಗೆ ಹಾರಿಸಿದ್ದು ಯಾವಾಗ ಅಂತ ಕೇಳಿದ್ದಾರೆ. ಯಾವಾಗ ಹಾರಿಸಿದ್ದು? ಇದನ್ನು 2004ರಲ್ಲಿ ಈ ಒಂದು ಎಜುಸ್ಯಾಟ್ ಉಪಗ್ರಹವನ್ನು ಕಕ್ಷೆಗೆ ಹಾರಿಸಿರುವಂಥದ್ದು. ಆಯಿತಾ. ಸೊ ನೆಕ್ಸ್ಟ್ 14ನೇ ಒಂದು ಕ್ವೆಶ್ಚನ್ ನೋಡಿ. ಇಲ್ಲಿ ರಾಜ್ಯವೊಂದರ ಮುಖ್ಯಮಂತ್ರಿಯಾದ ಮೊದಲ ಸಿನಿಮಾ ನಟ ಯಾರು ಅಂತ ಕೇಳಿದ್ದಾರೆ. ಸೊ ಇವಾಗೆಲ್ಲ ಟ್ರೆಂಡ್ ಆಗ್ತಿದೆಯಲ್ಲ, ಆ ಟ್ರೆಂಡ್ನ ಫಾಲೋ ಮಾಡಿಕೊಂಡು ತುಂಬ ಜನ ವಿಜಯ್ ಜೋಸೆಫ್ ಅಂತ ಹೇಳ್ಬಿಟ್ಟು ಆನ್ಸರ್ನ ಮಾಡಿಬಿಡ್ತಾರೆ. ಬಟ್ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಇದಕ್ಕೆ? MGR. ಓಕೆ, ಸೊ MGR ಅಂತಂದರೆ ಆಪ್ಷನ್ ನಂಬರ್ 1 MG ರಾಮಚಂದ್ರನ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಸೊ ಪಶ್ಚಿಮ ಬಂಗಾಳವು ಎಷ್ಟು ವಿದೇಶಗಳೊಡನೆ ಗಡಿ ರೇಖೆ ಹೊಂದಿದೆ ಅಂತ ಕೇಳಿದೆ. ಎಷ್ಟು ವಿದೇಶಗಳೊಡನೆ ಅಂದರೆ 3. ಆಪ್ಷನ್ ನಂಬರ್ 3. ಓಕೆ, ಬಾಂಗ್ಲಾದೇಶ, ನೇಪಾಳ ಮತ್ತು ಭೂತಾನ್, ಈ 3 ದೇಶಗಳ ಜೊತೆಗೆ ಏನು ಪಶ್ಚಿಮ ಬಂಗಾಳ ಗಡಿ ರೇಖೆಯನ್ನು ಹೊಂದಿರತಕ್ಕಂಥದ್ದು. ಓಕೆ, ನೆಕ್ಸ್ಟು ಇಲ್ಲಿ 15 ಕ್ವೆಶನ್ ಆಯಿತಾ. ಇನ್ನು ಪ್ರಚಲಿತ ವಿದ್ಯಮಾನ, ಭಾರತದ ಮೊದಲ ಹೈಡ್ರೋಜನ್ ರೈಲನ್ನು ಯಾರು ಪ್ರಾರಂಭಿಸ್ತಾರೆ ಅಂತ ಕೇಳಿದ್ದಾರೆ. ಭಾರತದ ಮೊದಲ ಹೈಡ್ರೋಜನ್ ರೈಲನ್ನು ಆಪ್ಷನ್ ನಂಬರ್ 1 ರೈಲ್ವೆ ಮಂತ್ರಿ ಅಶ್ವಿನ್ ದೇವ್ ಅವರು, ಅಶ್ವಿನ್ ವೈಷ್ಣವ್ ಅಥವಾ ಅಶ್ವಿನ್ ದೇವ್ ಅವರು ಇದನ್ನು ಪ್ರಾರಂಭ ಮಾಡುವಂಥದ್ದು. ಆಪ್ಷನ್ ನಂಬರ್ 1. ನೆಕ್ಸ್ಟು 2026ರಲ್ಲಿ ICC ಹಾಲ್ ಆಫ್ ಫೇಮ್ ಭಾರತೀಯ ಕ್ರಿಕೆಟಿಗ ಯಾರು ಅಂತ ಕೇಳಿದ್ದಾರೆ. 17th ಒಂದು ಕ್ವೆಶನ್ಗೆ ಆಪ್ಷನ್ ನಂಬರ್ 4 MS ಧೋನಿ ಇದಕ್ಕೆ ಆನ್ಸರು. ಆಯಿತಾ. ಭಾರತದ ಕ್ಯಾಬಿನೆಟ್ನ ಹಣಕಾಸು ಸಚಿವರು ಯಾರು ಅಂತ ಕೇಳಿದ್ದಾರೆ. ಯಾರು ಭಾರತದ ಕ್ಯಾಬಿನೆಟ್ನ ಹಣಕಾಸು ಸಚಿವರು? ನಿರ್ಮಲಾ ಸೀತಾರಾಮನ್. ನೆಕ್ಸ್ಟು 2026ರಲ್ಲಿ ನಡೆದ ಭಾರತ ಜಿಂಬಾಬ್ವೆ T20 ಸರಣಿಯಲ್ಲಿ ಭಾರತ ತಂಡದ ನಾಯಕ ಯಾರು? ಭಾರತವನ್ನು ರೆಪ್ರೆಸೆಂಟ್ ಮಾಡಿರೋದು ನಾಯಕ ಯಾರು ಅಂತ ಕೇಳಿದ್ದಾರೆ. ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಯಾವುದು? ಹಾರ್ದಿಕ್ ಪಾಂಡ್ಯ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 2025ರ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಯಾವ ದೇಶದ ಅಧ್ಯಕ್ಷರು ಆಗಮಿಸಿದರು? ಫ್ರಾನ್ಸ್, ಇಂಡೋನೇಷಿಯಾ, ಬ್ರೆಜಿಲ್, ಆಸ್ಟ್ರೇಲಿಯಾ. ಯಾರು ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ? ಆಪ್ಷನ್ ನಂಬರ್ 2 ಇಂಡೋನೇಷಿಯಾ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟು 2025ರಲ್ಲಿ ಪರಿಸರ ದಿನದ ಅತಿಥೇಯ ದೇಶ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ ಇಲ್ಲಿ, ಭಾರತ, ಬ್ರೆಜಿಲ್, ಜಪಾನ್, ದಕ್ಷಿಣ ಕೊರಿಯಾ ಅಂತ ಇದೆ. ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಈ ಒಂದು ಪ್ರಶ್ನೆಗೆ? 21 ಕ್ವೆಶನ್ಗೆ ದಕ್ಷಿಣ ಕೊರಿಯಾ ಅನ್ನೋದು ಸರಿಯಾದಂತಹ ಒಂದು ಆನ್ಸರು. ಇನ್ನು 22ನೇ ಪ್ರಶ್ನೆ, 2025ರಲ್ಲಿ G7 ಆಯಿತಾ, G7 ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಿತು ಅಂತ ಕೇಳಿದ್ದಾರೆ. ಕೆನಡಾ, ಇಟಲಿ, ಜರ್ಮನಿ ಆ್ಯಂಡ್ ಜಪಾನ್ ಅಂತ ಇದೆ. ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಏನು? ಕೆನಡಾದಲ್ಲಿ ನಡೆದಿರುವಂಥದ್ದು G7 ಶೃಂಗಸಭೆ. ಆಯಿತಾ, G7 ಅಥವಾ G7 ಶೃಂಗಸಭೆ ಅಂತ ಕರೀತಾರೆ. ಕೆನಡಾದಲ್ಲಿ ನಡೆದಿರುವಂಥದ್ದು. ಇನ್ನು ನೆಕ್ಸ್ಟ್ 23ನೇ ಒಂದು ಪ್ರಶ್ನೆ, 2025ರಲ್ಲಿ ಇಸ್ರೋ ಉಡಾವಣೆ ಮಾಡಿದ NVS 02 ಉಪಗ್ರಹ ಸ್ಯಾಟಲೈಟ್ ಯಾವ ವ್ಯವಸ್ಥೆಗೆ ಸಂಬಂಧಿಸಿದೆ? ಹವಾಮಾನ, ನ್ಯಾವಿಗೇಷನ್, ಸಂವಹನ ಮತ್ತು ಕೃಷಿ ಅಂತ ಇದೆ. ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು? ನ್ಯಾವಿಗೇಷನ್ಗೆ ಇದು ರಿಲೇಟೆಡ್ ಆಗಿರುವಂಥದ್ದು. ಆಪ್ಷನ್ ನಂಬರ್ 2 ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟ್ 24ನೇ ಪ್ರಶ್ನೆ, ಬ್ರಿಕ್ಸ್ನಲ್ಲಿ ಹೊಸದಾಗಿ ಸೇರಿರುವ ದೇಶ ಯಾವುದು ಅಂತ ಕೇಳಿದ್ದಾರೆ. ಇಂಡೋನೇಷಿಯಾ, ನೇಪಾಳ, ಶ್ರೀಲಂಕಾ, ಬಾಂಗ್ಲಾದೇಶ. ಎಷ್ಟನೇ ಕ್ವೆಶನ್? 24th ಕ್ವೆಶನ್ನು. ಸೊ ಹೊಸದಾಗಿ ಸೇರಿರುವಂತಹ ಒಂದು ದೇಶ ಯಾವುದು ಅಂತ ಹೇಳಿದ್ರೆ ಆಪ್ಷನ್ 1 ಇಂಡೋನೇಷಿಯಾ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಇಂಡೋನೇಷಿಯಾ ಬ್ರಿಕ್ಸ್ನ ಒಂದು ಹೊಸ ಪೂರ್ಣ ಸದಸ್ಯ ರಾಷ್ಟ್ರ. ಇಂಡೋನೇಷಿಯಾವನ್ನು 2025ರ ಜನವರಿನಲ್ಲಿ ಬ್ರಿಕ್ಸ್ಗೆ ಅಧಿಕೃತವಾಗಿ ಸೇರಿಸ್ಕೊತಾರೆ. ಇದರ ಜೊತೆಗೆ ಬ್ರಿಕ್ಸ್ನ ಮೂಲ ಸದಸ್ಯ ರಾಷ್ಟ್ರಗಳ ಜೊತೆಗೆ ಇಂಡೋನೇಷಿಯಾ ಒಂದು ಪ್ರಮುಖ ಸದಸ್ಯ ರಾಷ್ಟ್ರ ಆಗಿರುತ್ತೆ. ಆ್ಯಂಡ್ ಇಂಡೋನೇಷಿಯಾ ಆಗ್ನೇಯ ಏಷ್ಯಾದ ಮೊದಲ ಪೂರ್ಣ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರ ಆಗಿರುವಂಥದ್ದು. ಓಕೆ, ಸೊ ಬ್ರಿಕ್ಸ್ನ ಒಂದು ವಿಸ್ತರಣೆಯ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಗ್ಲೋಬಲ್ ಸೌತ್ ಅಂದರೆ ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಒಂದು ಸಹಕಾರವನ್ನು ಹೆಚ್ಚಿಸುವುದಾಗಿರುತ್ತೆ. ಹಾಗಾಗಿ ಇಂಡೋನೇಷಿಯಾ ವಿಶ್ವದ ಅತಿ ದೊಡ್ಡ ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರ
ರಾಷ್ಟ್ರ ಆಗಿರೋದ್ರಿಂದ, ದಕ್ಷಿಣ ಪೂರ್ವ ಏಷ್ಯಾದ ಒಂದು ಪ್ರಮುಖ ಆರ್ಥಿಕ ಶಕ್ತಿ ಆಗಿರೋದ್ರಿಂದ ಇದನ್ನು ಬ್ರಿಕ್ಸ್ಗೆ ಹೊಸದಾಗಿ ಸೇರ್ಪಡೆ ಮಾಡ್ಕೊಂಡಿರುವಂಥದ್ದು. ಆಯಿತಾ. ಆ್ಯಂಡ್ ನೆಕ್ಸ್ಟ್ 25ನೇ ಒಂದು ಪ್ರಶ್ನೆ, ಜಾಗತಿಕ ಹಸಿವು ಸೂಚ್ಯಂಕ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಪ್ರಕಟಿಸುವ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ. 25th ಕ್ವೆಶ್ಚನ್ನು. ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಕನ್ಸರ್ನ್ ವರ್ಲ್ಡ್ ವೈಡ್ ಆ್ಯಂಡ್ ವೆಲ್ತ್ ಹಂಗರ್ ಲೈಫ್ ಅಂತ ಅಂದ್ಬಿಟ್ಟು ಆಪ್ಷನ್ ನಂಬರ್ 2 ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟು ಖೇಲೋ ಇಂಡಿಯಾ ಓಂಟರ್ ಗೇಮ್ಸ್ ಆಯೋಜಿಸಿದ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಕೇಳಿದ್ದಾರೆ. ಖೇಲೋ ಇಂಡಿಯಾ ಓಂಟರ್ ಗೇಮ್ಸ್ ಆಯೋಜಿಸಿದ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ 26th ಕ್ವೆಶ್ಚನ್ನು. ಆಪ್ಷನ್ ನಂಬರ್ 1 ಜಮ್ಮು ಆ್ಯಂಡ್ ಕಾಶ್ಮೀರ್. ಸೊ ಕೇಂದ್ರಾಡಳಿತ ಪ್ರದೇಶ ಅಂತ ಬಂದಾಗ ಜಮ್ಮು ಆ್ಯಂಡ್ ಕಾಶ್ಮೀರ ಇದಕ್ಕೆ ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಓಕೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ನಮಸ್ತೆ ಯೋಜನೆಯು ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ? ರೈತರು, ಸ್ವಚ್ಛತಾ ಕಾರ್ಮಿಕರ ಕಲ್ಯಾಣ, ವಿದ್ಯಾರ್ಥಿಗಳು ಮತ್ತು ಮೀನುಗಾರರು ಅಂತ ಇದೆ. ನಮಸ್ತೆ ಈ ಒಂದು ಯೋಜನೆ ಮುಖ್ಯವಾಗಿ ರಿಲೇಟೆಡ್ ಆಗಿರುವಂಥದ್ದು ಸ್ವಚ್ಛತಾ ಕಾರ್ಮಿಕರ ಕಲ್ಯಾಣ, ಆಪ್ಷನ್ ನಂಬರ್ 2. ನೆಕ್ಸ್ಟ್, ಮಿಷನ್ ಲೈಫ್ ಕಲ್ಪನೆಯನ್ನು ಯಾರು ಪ್ರಸ್ತಾಪಿಸಿದರು ಅಂತ ಕೇಳಿದ್ದಾರೆ. ಮಿಷನ್ ಲೈಫ್ ಈ ಒಂದು ಯೋಜನೆಯನ್ನು ನರೇಂದ್ರ ಮೋದಿ ಅವರು ಪ್ರಸ್ತಾಪಿಸಿರೋದ್ರಿಂದ ಆಪ್ಷನ್ ನಂಬರ್ 4 ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು 2026 ರಾಯಲ್ ಚಾಲೆಂಜರ್ಸ್ ಬೆಂಗಳೂರು IPL ತಂಡದ ನಾಯಕ ಯಾರಾಗಿದ್ದರು? ಭುವನೇಶ್ವರ್ ಕುಮಾರ್, ವಿರಾಟ್ ಕೊಹ್ಲಿ, ರಜತ್ ಪತಿದಾರ್, ದಿನೇಶ್ ಕಾರ್ತಿಕ್ ಅಂತ ಇದೆ. ಸರಿಯಾದಂತಹ ಉತ್ತರ ಯಾವುದು? ರಜತ್ ಪತ್ತೇದಾರ್ ಅಥವಾ ರಜತ್ ಪಟೇದಾರ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟು ಯಾಮಿ ಗೌತಮಿ ಅವರು ಅತ್ಯುತ್ತಮ ನಾಯಕಿ ರಾಷ್ಟ್ರೀಯ ಪ್ರಶಸ್ತಿ ಪಡೆಯೋದಕ್ಕೆ ನಟಿಸಿದ ಸಿನಿಮಾ ಯಾವುದು? ಯಾಮಿ ಗೌತಮ್ ಅವರಿಗೆ ಯಾವ ಒಂದು ಮೂವಿಗೆ ಚಲನಚಿತ್ರಗೆ ಅತ್ಯುತ್ತಮ ನಾಯಕಿ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಆಪ್ಷನ್ ನಂಬರ್ 1 ಆರ್ಟಿಕಲ್ 370, ಭಜರಂಗಿ ಭಾಯಿಜಾನ್, ಬ್ಲಾಕ್, ಕಲ್ಕಿ 2898 AD ಅಂತ ಇದೆ. ಸರಿಯಾಗಿರ್ತಕ್ಕಂತಹ ಉತ್ತರ ಒಂದು ಆರ್ಟಿಕಲ್ 370 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಸಾಮಾನ್ಯ ಕನ್ನಡ ಕೇಳಿದ್ದಾರೆ. ಸಾಮಾನ್ಯ ಕನ್ನಡ ಬಂದ್ಬಿಟ್ಟು 10 ಮಾರ್ಕ್ಸ್ಗೆ ಇರೋವಂಥದ್ದು. ಸೊ ಪ್ರಶ್ನೆ ಏನಿದೆ, ಕವಿತಾ ಗುಣಾರ್ಣವ ಅನ್ನುವಂತಹ ಒಂದು ಬಿರುದನ್ನು ಹೊಂದಿರುವಂತಹ ಕವಿ ಯಾರು ಅಂತ. ಕವಿತಾ ಗುಣಾರ್ಣವ ಅಂತ ಹೇಳ್ಬಿಟ್ಟು ಪಂಪ ಕವಿಗೆ ಕರೆಯುವಂಥದ್ದು. ಮಾತನಾಡುವ ವ್ಯಕ್ತಿ ತನ್ನನ್ನು ನಿರ್ದೇಶಿಸಿಕೊಳ್ಳುವ ಸರ್ವನಾಮಗಳು ಯಾವುವು? ಮಾತಾಡ್ತಾ ಇರ್ತಕ್ಕಂತಹ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಇಂಡಿಕೇಟ್ ಡೈರೆಕ್ಷನ್ ಮಾಡ್ಕೋತಾ ಇರ್ತಕ್ಕಂತಹ ಅಥವಾ ನಿರ್ದೇಶಿಸಿಕೊಳ್ತಾ ಇರ್ತಕ್ಕಂತಹ ಸರ್ವನಾಮ ಯಾವುದು? ತಾನು, ತಾವು, ಯಾರು, ಯಾವುದು, ನಾನು, ನಾವು, ಅದು, ಅವು ಅಂತ ಇದೆ. ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಒಂದು ಪ್ರಶ್ನೆಗೆ ಇದಕ್ಕೆ ಉತ್ತಮ ಪುರುಷ. ನಾನು ಅಂತ ಬಂದಾಗ ಇಲ್ಲಿ ಉತ್ತಮ ಪುರುಷ ಬರೋದ್ರಿಂದ ನಾನು, ನಾವು ಅಂತ ಆಗುತ್ತೆ, ಆಪ್ಷನ್ ನಂಬರ್ 3. ನೆಕ್ಸ್ಟ್, ನಟ ನಡುವೆ ಪದ ಈ ವ್ಯಾಕರಣಕ್ಕೆ ಉದಾಹರಣೆಯಾಗಿದೆ. ಜೋಡಿ ಪದ, ದ್ವಿರುಕ್ತಿ, ನುಡಿಗಟ್ಟು, ಅನುಕರಣ ಅವ್ಯಯ. ನಟ ನಡುವೆ ಅಂತಕ್ಕಂಥದ್ದು ಏನಕ್ಕೆ ಬರುತ್ತೆ? ಎಸ್, ದ್ವಿರುಕ್ತಿಗೆ ಬರುತ್ತೆ. ನಟ ನಡುವೆ, ಇದು ದ್ವಿರುಕ್ತಿ ಅಂತ ಹೇಳಿದ್ರೆ 2 ಉಕ್ತಿ, 2 ಮಾತುಗಳು ಅಂತ. ಸೊ ನಟ ನಡುವೆ ದ್ವಿರುಕ್ತಿ. ರಾಮನಂ ಪದದಲ್ಲಿರುವ ವಿಭಕ್ತಿ ಯಾವುದು ಅಂತ ಕೇಳ್ತಾರೆ. ತೃತೀಯ, ಚತುರ್ಥಿ, ದ್ವಿತೀಯ, ಪ್ರಥಮ. ಸೊ ರಾಮನಂ ಅನ್ನೋದು ಯಾವುದಕ್ಕೆ ಬರುತ್ತೆ? ದ್ವಿತೀಯ. ಪ್ರಥಮ ಉ, ದ್ವಿತೀಯ ಅನ್ನು ಅಂತ ಬರುತ್ತಲ್ವಾ. ಸೊ ಹಾಗಾಗಿ ದ್ವಿತೀಯಕ್ಕೆ ಬರುತ್ತೆ. ರವೀಂದ್ರ ಪದದಲ್ಲಿ ಆಗಿರುವ ಸಂಧಿ ಯಾವುದು? ರವೀಂದ್ರ, ರವಿ ಇ ಪ್ಲಸ್ ಇಂದ್ರ, ರವೀಂದ್ರ ಆಗುತ್ತೆ. ಇದು ಯಾವುದಕ್ಕೆ ಬರುತ್ತೆ? ಸವರ್ಣ ದೀರ್ಘ ಸಂಧಿ. ಇದು ಬಿಡಿಸ್ಬಿಡ್ತೀನಿ ನೋಡಿ ಇಲ್ಲಿ, ರವಿ ಪ್ಲಸ್ ಇಂದ್ರ. ಓಕೆ, ರವೀಂದ್ರ ಆಗುತ್ತಲ್ವಾ. ಸೊ ರವೀಂದ್ರ. ಇಲ್ಲಿ ಉತ್ತರ ಪದ ಮತ್ತು ಪೂರ್ವ ಪದ ಯಾವುದಿದೆ? ಇ ಇದೆ. ಸಂಧಿ ಪದ ಆಗಬೇಕಾದ್ರೆ ಯಾವ್ದು ಬರುತ್ತೆ? ಅದರ ದೀರ್ಘ ಸ್ವರ ಬರೋದ್ರಿಂದ ಇದನ್ನು ನಾವು ಯಾವ ಸಂಧಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ? ಸವರ್ಣ ದೀರ್ಘ ಸಂಧಿ ಅಂತ. ಮುಕ್ಕಣ್ಣ ಪದದಲ್ಲಿ ಆಗಿರುವಂತಹ ಸಮಾಸ ಯಾವುದು? ಇದನ್ನು ಕಣ್ಮುಚ್ಕೊಂಡು ಹೇಳ್ಬಿಡ್ಬೋದು. ಎಲ್ಲಿ ನಂಬರ್ಸ್ ಬರುತ್ತೆ ಮುಕ್ಕಣ್ಣ, ಪಂಚಾಕ್ಷರಿ, ಏಕಮುಖ, ದ್ವಿಮುಖ. ಸೊ ಇದೆಲ್ಲ ನಂಬರ್ಸಿಂದ ಬರುವಂಥದ್ದು ದ್ವಿಗು ಸಮಾಸಕ್ಕೆ ಬರುತ್ತೆ. ಆಯಿತಾ. ನೆಕ್ಸ್ಟು, ಎತ್ತಿದ ಕೈ ನುಡಿಗಟ್ಟಿನ ಅರ್ಥ ಏನು ಅಂತ ಕೇಳಿದ್ದಾರೆ. ಕೈಯನ್ನ ಮೇಲಕ್ಕೆ ಎತ್ತೋದು, ಎಚ್ಚರಗೊಳ್ಳು, ಸಹಾಯ ಮಾಡು, ಪ್ರವೀಣ ಅಂತ. ಎತ್ತಿದ ಕೈ ಅಂತ ಹೇಳಿದ್ರೆ ಪ್ರವೀಣ ಅಂತಕ್ಕಂಥ ಒಂದು ಆನ್ಸರ್ ಬರುತ್ತೆ. ಓಕೆ, ಎತ್ತಿದ ಕೈ ಅಂದರೆ ಪ್ರವೀಣ ಅಂತ. ನೆಕ್ಸ್ಟ್, ಅಶ್ವತ್ಥಾಮ ನಾಟಕದ ಕರ್ತೃ ಯಾರು? ಕುವೆಂಪು, ಎಂ ಗೋವಿಂದ ಪೈ, BM ಶ್ರೀ, GS ಶಿವರುದ್ರಪ್ಪ ಅಂತ ಇದೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಬಂದ್ಬಿಟ್ಟು BM ಶ್ರೀ ಅವರು ಅಶ್ವತ್ಥಾಮನ್ ಈ ಒಂದು ನಾಟಕದ ಕರ್ತರಾಗಿರ್ತಾರೆ. ಸೀತೆಯ ಮುಖ ಕಮಲವೋ ಎಂಬಂತೆ ಅರಳಿತು. ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು ಅಂತ ಕೇಳಿದ್ದಾರೆ. ಯಾವ ಅಲಂಕಾರ ಇದು ಅಂತ? ಇದು ಬಂದ್ಬಿಟ್ಟು ಉತ್ಪ್ರೇಕ್ಷ ಅಲಂಕಾರ, ಆಪ್ಷನ್ ನಂಬರ್ 4. ಉತ್ತಮ ಆಲಿಸುವಿಕೆಯಲ್ಲಿ ಸಾಧಿಸಬೇಕಾದ ಅತಿ ಮುಖ್ಯ ಅಂಶ ಯಾವುದು? ಇದು ಬಂದ್ಬಿಟ್ಟು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆ. ಓಕೆ, ಉತ್ತಮ ಆಲಿಸುವಿಕೆಯಲ್ಲಿ ಸಾಧಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಅಂತ ಬಂದಾಗ ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಆಪ್ಷನ್ ಉದ್ದೇಶಪೂರ್ವಕವಾಗಿ ಧ್ವನಿ ಏರಿಳಿತಗಳನ್ನು ಗಮನಿಸಿ ಆಲಿಸುವುದು
ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಂಗ್ಲೀಷ್ ಸೆಕ್ಷನ್ನು. ಇದು ನೋಡಿ, ಇಲ್ಲಿ ಪ್ಯಾಸೇಜ್ ರೇಟಿಂಗ್ ಕೊಟ್ಟಿದ್ದಾರೆ 41ನೇ ಪ್ರಶ್ನೆಯಿಂದ 50ನೇ ಪ್ರಶ್ನೆ ತನಕ. ಸೊ ಇವಾಗ ನಾನು ನಿಮಗೆ ಪ್ಯಾಸೇಜ್ ಓದಿ ಹೇಳೋಷ್ಟು ಟೈಮ್ ನಿಮಗೂ ಇರಲ್ಲ, ನಮಗೂ ಇರಲ್ಲ. ಸೊ ಹಾಗಾಗಿ ನೀವು ನೋಡ್ಕೊಂಬಿಡಿ. ಈ PDF ಲಿಂಕ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ CSL ವೆಬ್ಸೈಟ್ನ ಮೆನ್ಷನ್ ಮಾಡಿರ್ತೀನಿ. ನೀವು ಡೈರೆಕ್ಟಾಗಿ ಹೋಗ್ಬಿಟ್ಟು ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು 50ನೇ ಪ್ರಶ್ನೆ ತನಕ ಈ ಒಂದು ಪ್ಯಾಸೇಜ್ಗೆ ರಿಲೇಟೆಡ್ ಆಗಿ ಕ್ವೆಶನ್ಸ್ನ ಕೇಳಿದ್ದಾರೆ. ಆಯಿತಾ, ಎಷ್ಟನೇ ಕ್ವೆಶನ್ ತನಕ? 58th ಕ್ವೆಶನ್ ತನಕ. ಹೌದಾ? ಎಸ್, 50ನೇ ಒಂದು ಪ್ರಶ್ನೆ ತನಕ ಕೇಳಿದ್ದಾರೆ. ಅಷ್ಟೇ, ಪ್ಯಾಸೇಜ್ ಮೇಲೆ ಕೇಳಿದ್ದಾರೆ ಅಷ್ಟೇ. ಇಲ್ಲಿ ಇನ್ನು ಎಕ್ಸ್ಟ್ರಾ ಏನೂ ಕೇಳಿಲ್ಲ. ಓಕೆ, ನೆಕ್ಸ್ಟ್ ನೋಡೋಣ. ಇದು ಬಂದ್ಬಿಟ್ಟು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ವಿಕಾಸನ ಬದಲಾವಣೆ ಕಂಡುಬರಲು ಕಾರಣ ಏನು ಅಂತ ಕೇಳಿದ್ದಾರೆ. ಏನು ಕಾರಣ ವಿಕಾಸ ಕಂಡುಬರೋದಕ್ಕೆ, ಏನು ಕಾರಣ ಅಂತ ಹೇಳ್ಬಿಟ್ಟು, ಇದಕ್ಕೆ ಆಬ್ವಿಯಸ್ಲಿ ಅನುವಂಶೀಯತೆ ಮತ್ತು ಪರಿಸರ ಎರಡೂ ಕಾರಣ ಆಗಿರೋದ್ರಿಂದ ನಾವು ಆಪ್ಷನ್ ನಂಬರ್ 3 ಅಂತ ಹಾಕಬೇಕಾಗುತ್ತೆ. ಈ ಕೆಳಗಿನ ಯಾರು ಪ್ರತಿಪಾದಿಸಿದ ಮಗುವಿನ ಸಾಮಾಜಿಕ ಬೆಳವಣಿಗೆ ಹಂತದಲ್ಲಿ ವಿಶ್ವಾಸ ಅವಿಶ್ವಾಸದ ಒಂದು ಹಂತ ಕಂಡುಬರುತ್ತೆ ಅಂತ ಕೇಳಿದ್ದಾರೆ 52ನೇ ಪ್ರಶ್ನೆಯನ್ನು. ಸೊ ಇದಕ್ಕೆ ಇದು ಬಂದ್ಬಿಟ್ಟು ವಿಶ್ವಾಸ ವರ್ಸಸ್ ಅವಿಶ್ವಾಸ ಈ ಹಂತ ಪ್ರತಿಪಾದನೆ ಮಾಡಿದವರು ಎರಿಕ್ಸನ್, ಆಪ್ಷನ್ ನಂಬರ್ 3. ಮಾನವ ಗರ್ಭಧಾರಣೆಯ ಅವಧಿ ದಿನಗಳಲ್ಲಿ ಎಷ್ಟು ಅಂತ ಕೇಳಿದ್ದಾರೆ 53ನೇ ಒಂದು ಪ್ರಶ್ನೆ. 270ರಿಂದ 280. ನೆಕ್ಸ್ಟ್ ಬೋಧನಾ ನಿಯಮಗಳನ್ನು ಯಾವ ಆಧಾರದ ಮೇಲೆ ರೂಪಿಸಿದ್ದಾರೆ ಅಂತ ಕೇಳಿದ್ದಾರೆ. ಯಾವ ಆಧಾರದ ಮೇಲೆ ಅಂತ, ಮಕ್ಕಳ ಒಂದು ಕಲಿಯುವಿನ ಶಕ್ತಿಯ ಮನೋವಿಜ್ಞಾನದ ತತ್ವಗಳ ಮೇಲೆ, ಮಕ್ಕಳ ಒಂದು ಕಲಿವಿನ ಶಕ್ತಿಯ ಮೇಲೆ, ಆಪ್ಷನ್ ನಂಬರ್ 1 ಇದನ್ನು. ಆಯಿತಾ, ವಯಸ್ಸಿನ ಮೇಲೆ ಅಲ್ಲ, ಆಸಕ್ತಿ ಮೇಲೆ ಅಲ್ಲ, ಮಕ್ಕಳ ಜಾಣತನದ ಮೇಲೆ ಅಲ್ಲ, ಅವರ ಒಂದು ಕಲಿವಿನ ಶಕ್ತಿಯ ಮೇಲೆ. ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ವರ್ಣಮಾಲೆಯನ್ನು ಕಲಿಸೋದಕ್ಕೆ ಕಲಿಕೆಯ ಈ ಸಿದ್ಧಾಂತ ಸೂಕ್ತವಾಗಿದೆ. ಯಾವ ವಿಧಾನದ ಮುಖಾಂತರ ನಾವು ವರ್ಣಮಾಲೆಯನ್ನು ಮಕ್ಕಳಿಗೆ ಕಲಿಸ್ಬೋದು ಅಂತ ಹೇಳಿ. ಸೊ ಎಷ್ಟನೇ ಪ್ರಶ್ನೆ ಇದು? 55ನೇ ಪ್ರಶ್ನೆ. 55ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಅಭಿಜಾತ ಅನುಬಂಧನ ಕಲಿಕೆ. ಓಕೆ, ಅಭಿಜಾತ ಅನುಬಂಧನ ಕಲಿಕೆ ಇದು ಈಸಿ ಮೆಥಡ್ ಆಗಿರುತ್ತೆ. ಕೆಳಗಿನ ಯಾವ ಸಿದ್ಧಾಂತವು ಕುರುಡು ಕಂಠಪಾಠವನ್ನು ಅಲ್ಲಗಳೆಯುತ್ತದೆ? ಕ್ರಿಯಾಜನ್ಯ ಅನುಬಂಧಿತ ಕಲಿಕೆ, ಪ್ರಯತ್ನ ಮತ್ತು ಪ್ರಮಾದ, ಒಳನೋಟ ಕಲಿಕೆ, ಅಭಿಜಾತ ಸೋಪಾದಿತ ಕಲಿಕೆ ಅಂತ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದಿರ್ಬೋದು ಹಾಗಾದರೆ? ಒಳನೋಟ ಕಲಿಕೆ. ಇದು ಕಂಠಪಾಠವನ್ನು ಕಂಪ್ಲೀಟ್ ಆಗಿ ಅಲ್ಲಗಳೆಯುತ್ತೆ. ಓಕೆ, ಸೊ ಕ್ರಿಯಾಜನ್ಯ ಅಂತ ಬಂದಾಗ BF ಸ್ಕಿನ್ನರ್ ಅವರು ಪ್ರತಿಪಾದನೆ ಮಾಡಿರುವಂಥದ್ದು. ಪ್ರಯತ್ನ ಮತ್ತು ಪ್ರಮಾದ ಥಾರ್ನಡೈಕ್, EL ಥಾರ್ನಡೈಕ್. ಅಭಿಜಾತ ಸೋಪಾನ ಅಥವಾ ಕ್ಲಾಸಿಕಲ್ ಕಂಡೀಷನಿಂಗ್ ಅಂತ ಏನು ಹೇಳ್ತೀವಲ್ಲ, ಶಾಸ್ತ್ರೀಯ ಅನುಬಂಧನ ಕಲಿಕೆ, ಇದು ಬಂದ್ಬಿಟ್ಟು ಯಾರು? ಪಾವ್ಲೋವ್ರವರು. ಸೊ ಒಳನೋಟ ಕಲಿಕೆ ಅಂತ ಬಂದಾಗ ಯಾರು ಬರ್ತಾರೆ? ಯಾರು ಇದನ್ನ ಪ್ರತಿಪಾದನೆ ಮಾಡಿರುವಂಥದ್ದು? ಕೊಹ್ಲರ್ ಅವರು ಒಳನೋಟ ಸಿದ್ಧಾಂತವನ್ನ ಅಥವಾ ಒಳನೋಟ ಕಲಿಕೆಯನ್ನ ಪ್ರತಿಪಾದನೆ ಮಾಡ್ತಾರೆ. ನೆಕ್ಸ್ಟ್, ಅವಧಾನವನ್ನ ಎಷ್ಟು ವಿಧಗಳಾಗಿ ವಿಂಗಡಿಸಬಹುದು ಅಂತ ಕೇಳಿದ್ದಾರೆ 57ನೇ ಪ್ರಶ್ನೆ. ಎಷ್ಟು ವಿಧಗಳಾಗಿ? 2 ವಿಧಗಳಾಗಿ, ಐಚ್ಛಿಕ ಮತ್ತೆ ಅನೈಚ್ಛಿಕ ಅಂತ, ಆಪ್ಷನ್ ನಂಬರ್ 4. ಅಂತರ್ದೃಷ್ಟಿ ಕಲಿಕೆಯಲ್ಲಿ ಯಾವುದಕ್ಕೆ ಪ್ರಾಧಾನ್ಯತೆಯನ್ನು ನೀಡಲಾಗಿದೆ ಅಂತ ಕೇಳಿದರೆ, ಅಂತರ್ದೃಷ್ಟಿ ಕಲಿಕೆಯಲ್ಲಿ ಅರ್ಥಪೂರ್ಣ ಕಲಿಕೆಗೆ, ನಿಧಾನಗತಿ ಕಲಿಕೆಗೆ, ಬಿಡಿಯಾಗಿ ಅಭ್ಯಸಿಸುವ ಕಲಿಕೆಗೆ, ಸ್ವಯಂ ವರದಿ ಮಾಡಿಕೊಳ್ಳುವಿಕೆಗೆ ಅಂತ ಕೇಳಿದ್ದಾರೆ. ಸೊ 58 ಅಂತ ಬಂದಾಗ ಈ ಒಂದು ಪ್ರಶ್ನೆಗೆ ಅರ್ಥಪೂರ್ಣ ಕಲಿಕೆಗೆ, ಅಂತರ್ದೃಷ್ಟಿ ಕಲಿಕೆ ಇಂಪಾರ್ಟೆನ್ಸ್ ಅನ್ನು ಕೊಟ್ಟಿರೋಂಥದ್ದು. ಮಂದ ಬುದ್ಧಿಗಳ ಬುದ್ಧಿ ಸೂಚ್ಯಾಂಕ ಎಷ್ಟು ಅಂತ ಕೇಳಿದ್ದಾರೆ. ಅವರ ಒಂದು IQ ಲೆವೆಲ್ ಎಷ್ಟಿರುತ್ತೆ ಅಂತ, ಆಪ್ಷನ್ ನಂಬರ್ 2 50ರಿಂದ 70 ಅನ್ನೋದು ಆನ್ಸರ್ ಆಗುತ್ತೆ. ಡಿಸ್ಲೆಕ್ಸಿಯಾ ಅಂತಂದ್ರೆ ಏನು? ಸೊ ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ, ಡಿಸ್ಕ್ಯಾಲ್ಕುಲಿಯಾ ಇದ್ರ ಬಗ್ಗೆ ನೀವು ಓದ್ಕೋಬೇಕಾಗುತ್ತೆ. ಓಕೆ, ಡಿಸ್ಲೆಕ್ಸಿಯಾ ಅಂತ ಬಂದಾಗ ಇಲ್ಲಿ 60th ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ಅಭ್ಯಾಸದ ಸಾಮರ್ಥ್ಯದ ಅಥವಾ ಓದಿನ ದೋಷ, ಆಪ್ಷನ್ ನಂಬರ್ 4 ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಸೊ ಗಣಿತದಲ್ಲಿ ಡಿಸ್ಗ್ರಾಫಿಯಾ ಅಂತ ಬರುತ್ತೆ. ಆಯಿತಾ, ಕ್ಯಾಲ್ಕುಲಿಯಾ, ಗಣಿತದಲ್ಲಿ ಡಿಸ್ಕ್ಯಾಲ್ಕುಲಿಯಾ, ಪದಗಳನ್ನ ಸರಿಯಾಗಿ ಉಪಯೋಗಿಸದೇ ಇರೋದು, ಉಚ್ಚಾರಣ ದೋಷ, ಇದೆಲ್ಲ ಡಿಸ್ಗ್ರಾಫಿಯಾಗಿ ಬರುತ್ತೆ. ನೆಕ್ಸ್ಟ್ ಕ್ಲಾಸಿಕಲ್ ಕಂಡೀಷನಿಂಗ್ ಅಂತಂದರೆ ನಾನು ಅವಾಗಲೇ ಹೇಳಿದೆ, ಯಾರು? ಪಾವ್ಲೋವ್. ಸೊ ಪಾವ್ಲೋವ್ರವರು ಬಂದ್ಬಿಟ್ಟು ಯಾವ ಕಂಟ್ರಿಗೆ ಸೇರಿದವರು ಅಂತ ಕೇಳಿದ್ದಾರೆ 61ನೇ ಒಂದು ಪ್ರಶ್ನೆ. ನೋಡಿ ಇಲ್ಲಿ ಇವರು ಬಂದ್ಬಿಟ್ಟು ರಷ್ಯಾ ದೇಶಕ್ಕೆ ಸೇರಿರೋದು. ಅಂತಿಮ ಪರೀಕ್ಷೆಯ ಅಂಕಗಳು ಯಾವುದನ್ನು ಸೂಚಿಸುತ್ತದೆ? ಸಾಧನೆ, ಸ್ಮರಣ ಸಾಮರ್ಥ್ಯ, ಬುದ್ಧಿವಂತಿಕೆ ಮತ್ತು ಸೃಜನಶೀಲತೆ ಅಂತ ಇದೆ. ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಒಂದು ಪ್ರಶ್ನೆಗೆ ಸಾಧನೆಯನ್ನು ತೋರಿಸುತ್ತೆ. ಒಂದು ಪಂದ್ಯದಲ್ಲಿ ಗುಂಪು ಒಂದಾಗುವುದಕ್ಕೆ ಈ ಕೆಳಗಿನ ಯಾವುದು ಸಹಾಯ ಮಾಡುತ್ತದೆ? ತಂಡ ಜಯಕ್ಕೆ, ಮುಂದಾಳತ್ವಕ್ಕೆ, ಆಕ್ರಮಣ ಮನೋಭಾವಕ್ಕೆ, ಉದ್ವೇಗಕ್ಕೆ ಅಂತ ಇದೆ. ಆನ್ಸರ್ ಏನಿರ್ಬೋದು? ತಂಡದ ಜಯಕ್ಕೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಪರಿಸರದಿಂದ ಪ್ರಭಾವಿಸಲ್ಪಡುವುದಿಲ್ಲ ಅಂತ ಕೇಳಿದ್ದಾರೆ. ಸ್ಮೃತಿ, ಕಲಿಕೆ, ಪರಿಪಕ್ವತೆ ಮತ್ತು ಪದ ಸಂಪತ್ತು. ಅಂದರೆ ಪರಿಸರದಿಂದ ಪ್ರಭಾವಿಸಲ್ಪಡದೇ ಇರತಕ್ಕಂಥದ್ದು ಯಾವುದು ಅನ್ನೋದು ಏನೋ ಪ್ರಶ್ನೆ. ಸೊ ಇದಕ್ಕೆ ಮೆಚೂರೇಷನ್ ಅಥವಾ ಪರಿಪಕ್ವತೆ ಅನ್ನೋದು ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ಪ್ರತಿಭಾವಂತ ಮಗುವಿಗೆ ಆಧಾರವಾಗಿರುವುದು ಯಾವುದು? ಮನೋಭಾವ, ಆಸಕ್ತಿಯ ಸ್ವಾಭಾವಿಕ ಪ್ರವೃತ್ತಿ, ಮೌಲ್ಯಗಳು ಅಂತ ಇದೆ. ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ನಂಬರ್ 3 ಸ್ವಾಭಾವಿಕ ಪ್ರವೃತ್ತಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಕಂಪ್ಯೂಟರು. ಸೊ ಕಂಪ್ಯೂಟರ್ ಇರುತ್ತೆ. ಅದಾದಮೇಲೆ ಬಂದ್ಬಿಟ್ಟು ನಿಮಗೆ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಮೆಂಟಲ್ ಎಬಿಲಿಟಿಯನ್ನು ಕೇಳಿಲ್ಲ.
ಓಕೆ, ನೀವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. GPSTRಗೆ ರೆಡಿ ಆಗ್ತಾ ಇರೋರು ಮೆಂಟಲ್ ಎಬಿಲಿಟಿ ಕೇಳಿಲ್ಲ. ಸೊ ಉಳಿದಿರ್ತಕ್ಕಂತಹ ಪಾಠನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನಿಮಗೆ ಈ ರೀತಿಯಾಗಿ GPSTRನ ಒಂದು ಮಾದರಿ ಪ್ರಶ್ನೆ ಅಂದರೆ ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೊ ಮಾಡೆಲ್ ಪಾರ್ಟ್ ವೈಸ್ ಕೊಟ್ಟಿರ್ತಾರೆ, ಸೆಕ್ಷನ್ ವೈಸ್ ಮಾಡಿಕೊಟ್ಟಿರ್ತಾರೆ. ಏನು ಸಾಮಾನ್ಯ ಜ್ಞಾನ, ಸಾಮಾನ್ಯ ಕನ್ನಡ, ಇಂಗ್ಲೀಷ್, ಸೈಕಾಲಜಿ ಅಂತ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರೋ ಥರನೇ ಕ್ವೆಶನ್ಸ್ ಇರುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಕಾಂಪಿಟೇಷನ್ ಹೈ ಇರೋದ್ರಿಂದ ಇನ್ ಕೇಸ್ ಈ ಥರ ಕೊಟ್ಬಿಟ್ರೆ ಕಟ್ ಆಫ್ ತುಂಬ ಜಾಸ್ತಿ ನಿಲ್ಲಿಸ್ಬಿಡ್ತಾರೆ. ಸೊ ಹಾಗಾಗಿ ನೀವು ಈಸಿ ಕ್ವೆಶನು, ಟಫ್ ಕ್ವೆಶನ್ ಅಂತ ನೋಡೋಕೆ ಹೋಗ್ಬಿಡಿ. ಟಾಪಿಕ್ನ ನೀಟಾಗಿ ಅರ್ಥ ಮಾಡ್ಕೊಂಡು ಓದೋದಕ್ಕೆ ಶುರು ಮಾಡಿ. ಈಸಿ ಕ್ವೆಶನ್ ಕೂಡ ಕೇಳ್ತಾರೆ, ಟಫ್ ಕ್ವೆಶನ್ ಕೂಡ ಕೇಳ್ತಾರೆ. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.